ಇದೀಗ ಸಮಯ ಮಧ್ಯರಾತ್ರಿ 12 ಗಂಟೆ. ಒಂದು ದೆವ್ವ ಬಂದು ಮನೆಗೆ ಎಚ್ಚರಿಕೆ ಕೊಟ್ಟಿದೆ, ನೀವು ಮೊಬೈಲ್ ನೋಡಬಾರದೆಂದು. ಇಂದು ನೀವು ಮೊಬೈಲ್ ನೋಡಿದರೆ ನಿಮ್ಮ ಮನೆಗೂ ಕೂಡ ಬರುತ್ತದೆ. ಇದರಿಂದ ಎಲ್ಲರೂ ಎಚ್ಚರಗೊಳ್ಳಿರಿ ಮತ್ತು ನಿಮ್ಮ ಮಕ್ಕಳನ್ನು ನೀವು ಎಲ್ಲ ಸುರಕ್ಷಿತದಿಂದಿರಿ. ಈ ಕಥೆಯನ್ನು ನೀವೇ ಒಂದು ಸಲ ಕಣ್ಣಾಡಿಸಿ ಬನ್ನಿ. ಈ ಕಥೆಯನ್ನು ಈಗ ನೀವೇ ಎಲ್ಲರೂ ಎಚ್ಚರಗೊಳ್ಳಿರಿ. ನಾನು ನಿಮ್ಮ ಮನೆಗೆ ಬರಲಾರೆ. ಯಾರು ಮೊಬೈಲ್ ನೋಡ್ತಾರೆ ಅವರ ಮನೆಗೆ ನಾ ಬರ್ತೇನೆ, ಹಸಿ ಬಿಡ್ತೇನೆ. ಈ ಕಥೆಯನ್ನು ನೀವೇ ಕೇಳಿದ್ದೀರಿ. ಇನ್ನು ಮುಂದೆ ಮೊಬೈಲ್ ನೋಡದಿರಿ ಎಂದು ಈ ಕಥೆಯನ್ನು ಮುಗಿಸುತ್ತೇನೆ.